ರಾಧಿಕಾ ತಮಗ್ ಸಿಕ್ಕಿರೋ ಮಗು ಅನ್ನೋದನ್ನ ಗಂಡಿನ ಕಡೆಯವ್ರಿಗೆ ಮುಚ್ಚಿಟ್ಟು ಮೋಸ ಮಾಡಲ್ಲ. ಅವನ ಮನಸ್ಸಲ್ಲಿ ರಾಧಿಕಾ ಬೇರೆ ವಿಶಾಖ ಬೇರೆ ಅಂತ ಇಲ್ಲ. ಮದುವೆಗೆ ಒಪ್ಕೊಳ್ದೆ ಏನ್ ಮಾಡ್ತಾನೆ? ವಿಶಾಖನ್ ಬಾಳ ಸರಿಯಾಗಿರ್ಬೇಕು ಅಂತಂದ್ರೆ ನೀನ್ ಬಾಯಿ ಮುಚ್ಕೊಂಡು ಸುಮ್ಮನಿರು. ರಾಧಿಕನ್ ಮದುವೆ ಆಗ್ಲಿ, ದೇವ್ರಿದಾನೆ, ಹೇಗೋ ನಡೆದೋಗುತ್ತೆ. ಕೊಟ್ಟ ಇನ್ನು ಸೂರ್ಯನೇ ಹುಟ್ಟಿಲ್ಲ. ದಿನ ಇಷ್ಟು ಬೇರೆ ಎದ್ದು ನಿನ್ ಪೂಜೆ ಬೇರೆ ಮಾಡ್ಬೇಕು. ಎಲ್ಲ ನನ್ನ ಕರ್ಮ. ಕೃಷ್ಣಯ್ಯ ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆ ಜೆ ಧಿಮ್ ಧಿಮಿ 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 ಧಿಮಿರೆನುತ ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆ ಜೆ ಧಿಮ್ ಧಿಮಿ ಧಿಮಿ ಧಿಮಿ. ಅಮ್ಮ, ನೀನೇನು ಹೇಳಬೇಕು ಅಂತಿದ್ದೋ ಅದನ್ನು ನೇರವಾಗಿ ಹೇಳು. ಅದು ಶಾಸ್ತ್ರಿಗಳು ಬಂದಿದ್ರು, ಅಷ್ಟು ವಯಸ್ಸಾದವ್ರನ್ನ ಕರ್ಕೊಂಡ್ಬರ್ಬಾರ್ದಾಗಿತ್ತು. ನಾನು ತಪ್ಪು ಮಾಡಿದೆ, ನಿಮ್ಮ ಮಗ ಕ್ಷಮಿಸಬೇಕು ಅಂತಂದ್ರು. ಈಗ ಒಳ್ಳೆ ನೆಂಟಸ್ತನ ಬಂದಿದೆ, ಒಳ್ಳೆ ಜನ. ನಮ್ಮದೇನು ಇಲ್ಲಪ್ಪ, ಎಲ್ಲ ರಾಧಿಕಂದೆ. ಅವಳು ಹೂ ಅಂದ್ರೆ ಮದುವೆ, ಹೂಹು ಅಂದ್ರೆ ಇಲ್ಲ. ಯಾರ್ಯಾರನ್ನ ಮದುವೆ ಆಗುವಂತ ಗತಿ ನಮ್ಗಿನ್ನೂ ಬಂದಿಲ್ಲ. ಬೇರೆ ಕಡೆ ಒಳ್ಳೆ ಸಂಬಂಧ ಹುಡ್ಕೋಣ. ಜಾತಿ ಕುಲಾನೇ ಗೊತ್ತಿಲ್ದಿರೋ ಈ ಹುಡುಗಿಗೆ ಸಂಸ್ಕಾರ ಎಲ್ಲಿಂದ ಬರಬೇಕು? ಬನ್ನಿ ಹೋಗೋಣ. ಅಮ್ಮ ನಿಂತ್ಕೊಳ್ಳಿ. ನಾನು ರಾಧಿಕನೇ ಮದುವೆ ಆಗ. ಅಮ್ಮ, ಒಳ್ಳೆ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಒಳ್ಳೆ ಮಕ್ಕಳೇ ಹುಟ್ಟುತ್ತಾರ. ಮಕ್ಕಳನ್ನ ಹೇಗೆ ಬೆಳೆಸಿದ್ದಾರೆ ಅನ್ನೋ ತಾನೇ ಮುಖ್ಯ. ಈಗ ನೋಡಿ, ರಾಮಾಯಣದಲ್ಲಿ ಸೀತೆ ಜನಕ ಮಹಾರಾಜನಿಗೆ ಹೇಗೆ ಸಿಕ್ಕಿದ್ದು? ಭೂಮಿಲಿ ತಾನೇ ಸಿಕ್ಕಿದ್ದು. ಅವಳು ಸಿಕ್ಕಾಗ ಅವಳ ತಂದೆ ತಾಯಿ ಯಾರು ಅಂತ ಗೊತ್ತಿತ್ತ? ಇಲ್ಲ. ಅಂಥವಳನ್ನ ಶ್ರೀರಾಮಚಂದ್ರ ಮದುವೆ ಆಗ್ಲಿಲ್ವಾ? ನಾವು ಕೂಡ ಸೀತೆನ ದೇವತೆ ಅಂತ ತಪ್ಪು ಮಾಡಲ್ವಾ? ರಾಧಿಕಾ ಸ್ವಂತ ಮಗಳು ಅಲ್ಲದೆ ಹೋದ್ರು ಹುಡ್ದಾಗ್ಲಿಂದ ಇಲ್ಲೇ ಬೆಳೆದಿರೋರು, ಈ ಮನೆ ನೀರು ಕುಡಿದಿರೋರು. ಆಮೇಲೆ ಶಾಸ್ತ್ರಿಗಳ ಗುಣ ಸ್ವಭಾವ ಬಂದೇ ಇರುತ್ತೆ. ಕೇಶವ, ನೀರಿಗಿಂತ ರಕ್ತ ಗಟ್ಟಿ. ಮೈಯಲ್ಲಿ ಯಾರ ರಕ್ತ ಹರಿತಿದ್ಯೋ ಏನೋ, ಹೋಗಿ ಹೋಗಿ ನಾವು ಮೈಲಿಗೆ ಮಾಡ್ಕೊಳ್ಳೋದು. ತಮ್ಮ ಮಗನಿಗೆ ಇಷ್ಟು ಚಿಕ್ಕ ವಯಸ್ಸು, ಅದೆಷ್ಟು ಒಳ್ಳೆ ಬುದ್ಧಿ, ಎಂಥ ಒಳ್ಳೆ ಮನಸ್ಸಿದೆ. ನಮ್ಮ ಕೂಸ್ಗೆ ಈತ ತಕ್ಕನಾದ ವರ. ಒಂದೊಂದು ಬೇಡಿಕೆ. ಏನು? ಮದುವೆ ನಾಡ್ದೇ ಆದ್ರೆ ಒಳ್ಳೇದು. ಅವಳಿಗೆ ಒಡವೆ ಸೀರೆ ಏನು ತಗೊಂಡು ಬಂದಿಲ್ಲ. ನನ್ನ ಮಗ ಅವನ ಮೊದಲನೇ ಸಂಪಾದನೆಯಲ್ಲಿ ಈ ಉಂಗುರ ಮಾಡಿಸ್ಕೊಟ್ಟಿದ್ದಾನೆ ನನಗೆ ಅಂತ. ಇದನ್ನ ಈಗಲೇ ಇವಳು ಕೈಗೆ ಹಾಕಿ ನಿಶ್ಚಿತಾರ್ಥ ಶಾಸ್ತ್ರ ಮುಗಿಸ್ಕೋಬೋದಾ? ಕೇಶವ, ಬಾಪ್ಪ ಇಲ್ಲಿ.